ಏನ್ ಟೈಮ್ ಸುಮಾರಪ್ಪ ಅಂತಿನ್ನ. ಅಲ್ಲ ಎಷ್ಟು ಅಡ್ಡಾಡಿದ್ರು ಎಲ್ಲರನ್ನು ಕೇಳಿದ್ರು ₹1 ಕೊಡಾಕ ತಯಾರಿಲ್ಲ. ಹಿಂದಿನ ಸಾಲ ತಗೊಂಡಿಲ್ಲ, ಹೊಳ್ಳಿ ಕೊಟ್ಟಿಲ್ಲ ಅವ್ರಿಗೆ. ಈಗ ಹೆಂಗ್ ಕೊಡ್ತಾರ ಅವರು? ಕೊಡಂದ್ರೆ ನಾನು ರಗಡ ಪ್ರಯತ್ನ ಮಾಡಾಕತ್ತೀನಿ. ಎಲ್ಲಾರ ಸಾಲ ಹುಟ್ಟಿರ್ತಾನ ಅಂತೇಳಿ. ಅಲ್ಲ ಮನಿ ಕೀಲಿ ಹಾಕಿನಿ, ಅದುವರೆಗೆ ಗೊತ್ತಾಗಬೇಕಿಲ್ಲ ಮಂದಿಗೆ. ಯಾಕೆ ಕೀಲಿ ಹಾಕೊಂಡದನ ಸಾಲಗಾರ ಕಿರಿಕಿರಿಗೆ ಹಿಂಗಾಗ್ಯದ ನನ್ನ ಹಣೆ ಬರ. ನನಗೀಗ ಅರ್ಜೆಂಟ್ ರೊಕ್ಕ ಬೇಕಾಗ್ಯದ. ಯಾಕಂದ್ರೆ ಹಿಂದಿನವ್ರು ಸಾಲ ಕೊಡ್ಬೇಕಲ್ಲ, ಅವಾಗಾರ ಕೊಟ್ರ ಅವ್ರು ಮತ್ತೆ ಕೊಡ್ತಾರ. ಬಾರಪ್ಪ ಚಲೋ ವ್ಯಾಪಾರ ಮಾಡ್ತೀವಿ ಕೊಟ್ಟದ್ದೆಲ್ಲ ಯಾವಾಗಲೂ ಜಲ್ದಿ ಮುಟ್ಟಿಸ್ತಿ ಅಂತ ಕೊಡ್ತಾರ. ಅದು ಮಾಡಾಕನ ತಯಾರಿಲ್ಲ, ಕೊಡಾಕನ ತಯಾರಿಲ್ಲ. ಅಲ್ಲ ಸಾಲಗಾರರು ಯಾರು ಬಂದು ಎಳ್ಕೊಂಡು ಹೋದಾರ ಅಂತ ತಿಳಿದು ಅಂಜಿ ಹುಷೇನಿಗೆ ಏನ್ ಹೇಳ್ತೀನಿ, ನಾ ಒಳಗಿರ್ತೀನಿ, ನೀ ಕೀಲಿ ಹಾಕೊಂಡು ಹೋಗಂತ ಹೇಳ್ತೀನಿ. ಅವ ಕೀಲಿ ಹಾಕೊಂಡೋಗಿ ಕಿಡಿಕ್ಯಾಗ ಹಾಸಿ ಒಳಗಿಟ್ಟು ಹೋಗ್ಬಿಡ್ತಾನ. ಅಲ್ಲ ನಂದು ಕಿಡಿಕ್ಯಾಗೂ ಇಡ್ಲಾರ್ದಂಗ ಆಗೈತಿ. ಏನಾಗ್ಯದ ಅಂದ್ರೆ ಇವಾಗ ಎಲ್ಲೇ ಇರ್ಬೇಕು, ಚಾವಿ ಐತೆ ಅಂತ ತಿಳಿದು ಚಾವಿ ತೆಗೆದು ಇದ್ದು ಬಿದ್ದು ಸಾಮಾನುಗಳು ತಗೊಂಡು ಹೋಗ್ತಾರ. ಊರೆಲ್ಲ ಮುಗ್ದದ ಸಾಲ ಕೇಳುದು, ಇನ್ನು ಒಂದು ಜಾಗ ಉಳ್ದಲ್ಲ. ಸುಂದ್ರವನು ಬಡ್ಡಿ ವ್ಯವಹಾರ ಮಾಡ್ತಾಳೆ ಇತ್ತಿತ್ಲಾಗೆ ಅಂತ ಸುದ್ದಿ ಕೇಳಿನಿ. ಏನಾರ ಮಾಡಿ ಏನಾರ ಹೇಳಿ ಹಿಂಗವ ಹಿಂಗ ಅಂತ ಅನಿಸಿ ಆಕಿನ ಕಡೆಯಿಂದ ಸಾಲ ತರ್ಬೇಕು. ಆಕಿನ ಕೊಡ್ತಾಳೆ. ಸುಂದ್ರವನ ಮೇಲೆ ಭಾರ ಹಾಕಿ ಹೋಗ್ತೀನಿ. ಆಕಿ ಏನ್ ಮಾಡ್ತಾಳ ಮಾಡ್ಲಿ, ಕೊಡ್ತಾಳ. ನಾನ್ ನೋಡಿದ್ರಂತೂ ಕೊಡಬೇಕು. ಸುಂದರ ಅಂತ ಪತ್ರ ಸಡ್ಡಿನಾಗಿದ್ದನು ವ್ಯವಹಾರ ಮಾಡ್ತಾಳ. ಬಡ್ಡಿ ವ್ಯವಹಾರ ಅಂದ್ರ ನನಗನ್ಸದ ಬಿರುಸ ಅದಾಳ ಹೆಣ್ಮಗಳು. ಅಲ್ಲ ಅವ ಹೇಳಲ್ಲ ಚಿದಾನಂದ, ನನಗೂ ಕಂಬಿ ಇದ್ದಾಗನ ಅಲ್ಲೇ ಹೋಗ್ತೀನಿ ಸುಂದರವನ ಹತ್ರ ಅಂತೇಳಿ. ಮತ್ ನಾನು ಅಲ್ಲೇ ಹೋಗ್ಬೇಕೀಗ. ಅಲ್ಲ ಇತ್ತಿತ್ತಲಾಗಂತೂ ಇದ್ದ ಜಾಗಗಳು ಎಲ್ಲ ಕಳ್ಕೊಂಡಿನಿ. ಇನ್ನು ಸುಂದರವನ ಮೇಲೆ ಭಾರ ಹಾಕಿ ಹೋಗುದಪ್ಪ. ನೋಡಿ ಪುಣ್ಯವಂತಿ ಕೊಟ್ರಿ ಯಾಕೆ ಕೊಡಬಾರದು? ಚಲೋ ಕೆಲ್ಸಕ್ಕೆ ಹೊಂಟಿದೀವಿ ನಾವು. ಇದಿ ಮಗ ಎದುರಿಗೆ ಬೆಟ್ಟ. ಈ ಸಾಲುಗಾರ ಸಿದ್ದನ ಮಸಡಿ ನೋಡಿದ್ರೆ ಒಂದೂ ಕೆಲಸ ಆಗಂಗಿಲ್ಲ. ದರಿದ್ರ ನನ್ನ ಮಗ ವೈದ್ಯಕೇಶನ. ಇಲ್ಲಿ ಒಂದು ಗಿರಾಕಿ ಬಂತು. ಸುಮ್ಮನೆ ಒಂದ್ ಜರ ಖರ್ಚಿನ ಪೂರ್ತಿಕಾರ ಕೇಳೋನು. ಓ ನಮಸ್ಕಾರ ರೀ ಸಾವ್ಕಾರ. ನಮಸ್ಕಾರ. ಏನ್ ನೀವ್ ಈ ಕಡೆ ಹೊಂಟಿದ್ರಿ? ಏನಿಲ್ಲ, ಹೊಲದ ಕಡೆ ಹೊಂಟಿದ್ದೆ. ಮತ್ ನೀವ್ ಎಲ್ಲಿ ಹೊಂಟ್ರಿ? ನಿಮ್ ಭೇಟಿಗೆ ಬರಾಕತ್ತಿದ್ದೆ. ನೀವಪ್ಪ ದೇವ್ರ, ನಮ್ ಭೇಟಿಗೆ ನೀವ ದೇವ್ರು, ನಾನ ಬಡವ. ಯಾಕ್ರಿ ದೇವ್ರು ಅಂತೀರಿ? ಮನುಷ್ಯಾಗ ಬಡತನ ಶ್ರೀಮಂತಿಗೆ ಇದ್ದಿದೆ. ಏನ್ ಕೆಲ್ಸ ನಮ್ ಕಡೆ ಹೊಂಟಿದ್ದು? ಈ ನಮ್ಮನಿ ಬಿರುಸು ಮಾತಾಡ್ತಾನಂದ್ರ 500 ಕೊಡ್ತಾನ. ಇಲ್ಲ ಸುಮ್ 200 ಕೇಳೇನು? ಏನಿಲ್ಲ, ತೀರ್ಕೊಂಡಿದ್ರಿ ಹೋಗ್ಬೇಕಾಗಿತ್ತು. ಹೋಗ್ಬರ್ಲ ಅದೇ ಹೋಗ್ತೇನ್ರಿ. ನಂದು ಎಲ್ಲ ಖಾಲಿ ಆಗಿತ್ತ. ಒಂದ್ ₹1000 ಕೊಡ್ತಾರ ಏನಂತ. ತೀರ್ಕೊಂಡಲ್ಲ ಹೋದ್ರ ₹1000 ಆಗ್ಬೇಕು. ಬೇಕಾಗತ್ರಿ. ಯಾಕಂದ್ರ ಹಾರ ತುರಾಯಿ ದಂಡಿ ತೆಲಿಗೆಲಿ ಕೆಟ್ಟದ ನಿಂದು. ಅಲ್ಲೋ ಸತ್ತಲ್ಲಿ ಹೋದ್ರ ಹಾರ ತುರಾಯಿ ಒಯ್ತಾರ, ದಂಡಿ ಅದಕ್ಕೂ ಅಂದ್ರ ಗಂಡ ಸತ್ತಾನ. ಆಕಿ ಹೇಳ್ತಿ ರಾಂಡಿ ಮುಂಡಿ ಅಲ್ಲ, ಮತ್ತೆ ರಾಂಡಿ ಮುಂಡಿಗೆ ದಂಡಿ ಕಟ್ಟಿ ದೈದಾಗ ತಗೋಬೇಕಲ್ರಿ. ನನ್ನ ಮಗ ಮಂಡಿಗೆ ಹೊಂಟಿದಿ, ಸೀದಾ ಮಾಡಿ ಕೊಟ್ಟು ಬಾ. ದಂಡಿ ಕಟ್ಟಿ ದೈವದಾಗ ತೋಳಗ ನೀನ್ ಹತ್ತದವ ಹೊಂದದವ ಎಲ್ಲಿ ಸಂಬಂಧಿಕ ಅನ್ನಿ? ದೂರದಿಂದ ನಾನು ಒಂದ್ ಜರ ಒಳಗ ಅದೀನ್ರಿ, ಅದಕ್ಕೆ ನಿಮಗ್ ಕೇಳಿದೆ. ಈ ₹1000 ಕೇಳಾಗತ್ತೆ. ನನ್ನಂತ 10 ಪೈಸೆ ಅಲ್ಲ, ಎಲ್ಲ ಖಾಲಿ ಆಗಿ ಕೂತಿನೋ. ಬೇಕಾದ್ರೆ ಮನೆಗೆ 2 ಹಾರ ತಗೊಂಡು ಹೋಗು. ನೀವ್ ಯಾಕೆ ಮನ್ಯಾಗ ಹಾರ ಇಟ್ಟಿರಿ? ಅಡ್ವಾನ್ಸ್ ಆಗಿಟ್ರಿ ಅಂತ ಕೇಳ್ತಾ ಹೋದಲ್ಲ. ನಿನ್ನೆ ಒಬ್ರು ತೀರ್ಕೊಂಡಿದ್ರ, ತಡ ಆಗಿಬಿಡ್ತು, ಹೋಗಕ್ ಆಗ್ಲಿಲ್ಲ. ಅದಕ್ಕೆ ನೀರಾಗ ಇಟ್ಟಿನಿ, ಮತ್ತೆ ಯಾರ ಸತ್ರ ಹಾಕ್ಬೇಕಂತ ಹೇಳಿ. ಅಯ್ಯೋ ನೀವು ಪೂರಾ ಉದ್ರಿ ನನ್ನ ಮಗನೇ ಅದಾನ. ಹಾರನ ನೀರಾಗ ಇಟ್ಟಾನಂದ್ರ ಇವ ಸತ್ತಲ್ಲಿ ಹೋಗವಲ್ಲ, ರೊಕ್ಕನು ಕೊಡವ ಅಲ್ಲಿವ. ಇದು ಹಿಂಗ ಇದು ಬಾಲಂಗೋಶಿಗತಿ ಹೊಂಟು ಬಿಡಲ್ವ? ಏನದು ಗುಣ? ಏನಿಲ್ಲ ಅಲ್ರಿ, ಏನಿಲ್ಲ. ನಾ ಬರ್ತೇನ್ರಿ. ಇನ್ನೊಮ್ಮೆ ಭೇಟಿ ಆಗ್ತೀನಿ ಅಂತ. ಹೊಲದ ಕಡೆ ಹೋಗಿ ಬರ್ತೀನಿ. ನಿಮ್ ಹತ್ರ ಇದ್ದಾಗನ ಭೇಟಿ ಆಗ್ತೀನಿ. ನನ್ನ ಮಗ ಹೋಗಿ ನನಗೆ ₹1000 ಕೇಳಾಕತ್ತಾನ. ನಾನ ತುಪ್ಪದಾಗ ನೊಣ ಬಿದ್ರಿ ಚೀಪ್ ಹೋಗಿ ನನ್ನ ಮಗ ₹100 ಯಾರಿಗೆ ಕೇಳತ್ತ? ನಾ ಹೊಂಟ್ರಿ 1000 ಕೇಳಕತ್ತ. ಹೋಗಿ ನಾ ಇವನ್ ಕೇಳಿನಿ, 2 ಹಾರ ಮನ್ಯಾಗ ಇಟ್ಟಾನಂತ. ಅದು ಮುಂದೆ ಸತ್ತಾಗ. ಅಲ್ಲ
ಇವನವನು ಏನ್ ಚಂದ ಹೇಳ್ತಾನ. ಯಾರ ಸತ್ತಾಗ ಹಾರ ತಂದಿಡ್ತಾರ ಅಡ್ವಾನ್ಸ್. ಹೋಗಿ ಹೋಗಿ ಅಂತವನಿಗೆ ಕೇಳಕತ್ತೀನಪ್ಪ ನಾ. ಮೊದಲ ಬಿಕಾರಿ ಅವ ಅದನ, ಅವನಕಿಂತ ಬಿಕಾರಿ ನಾ ಅದೀನಿ. ಬಿಕಾರಿ ಕೇಳಕ್ ಹೋಗೀನಿ. ಹಿಂಗಾಗಿ ಸಾಧ್ಯ ಆಗುದಿಲ್ಲ. ಅಲ್ಲೇ ಹೋಗ್ಬೇಕು ಸಂದ್ರವನ ಹತ್ರನ ಕೆಲಸ ಆಗುದು. ಅಕ್ಕ ಇಷ್ಟ ರೆಡಿ ಮಾಡು, ಯಾಕೆ ಮಾಮನ್ ಬಂದ್ರೆ ಬಿಡ್ತಾನ ನಮಗ. ಅಯ್ಯ ತಂಗಿ, ದಿನ ದಿನ ಏನ್ ನಮ್ಮ ಮನಿಗ್ ಬರ್ತಿ ಎನ್ನಿ? ನಿನ್ ಗಂಡ ಸತ್ತ 1 ವರ್ಷ ಆತ, ಇವತ್ ಬಂದಿದಿ. ಅವೇನ್ ಮಾಡವದ ನಿಮ್ ಮಾವ? ಮೊದ್ಲೇ ನಿನ್ ಗಂಡ ಜಿಪ್ಪುನ ಏನ್ರ ಒದರಾಡ್ಕೊತ ಕೂತಿದಂಗ ನಾನ್ ನೋಡು. ಏ ತಂಗಿ, ನಿನಗ್ ಗೊತ್ತಿಲ್ಲ, ಅವ್ ಮೊದ್ಲ ಜಿಪ್ಪುನ್ ಅದಾನ. ಅವ್ನ್ ತುಡುಗ್ಲೆ ಬಡ್ಡಿ ಆಡ್ಲಾಕತ್ತೇನ ಈಗ. ವಾ ಬಡ್ಡಿ ಆಡ್ಲಾತ್ಯಾ? ಅಟ್ರೋಕ್ ನಿನ್ ಬಲ್ಲಿ ಎಲ್ಲಿ ಇವು? ವಾ ತಂಗಿ, ಹಾಲಿನ ರೊಕ್ಕ ಎಲ್ಲ ನನ್ ಕಡೆನೆ ಇರ್ತಾವ. ಅವ್ನ್ ಇಟ್ಕೊಂಡ್ರೆ ಏನ್ ಮಾಡ್ಲಿ ನಾನು? ಅದಕ್ಕಂತಾನೆ ಬಡ್ಡಿ ಆಡಾಕ್ತೇನ್ ಕಣ್ಣಿ? ನಡಿ ನಡಿ, ನಿಂದೆಷ್ಟ್ ಖರ್ಚು, ಬರೇ ಬಡ್ಡೆ ತೆಗಿತೇನ್ ಬಾನ. ಏ ಏನ್ ಮಾಡ್ಲತ್ತೀರಿ ಒಳಗ? ಅವ್ರ ಮನಿದಿಂದ ತಂಗಿ ಬಂದಾಳ ಅಂತೇಳಿ ಏನು ಹೋಗಿ ಹಗ್ಯದಾಗೆ ಕುಂದ್ರಿಸಿಲ್ಲ ಒಯ್ದ? ಬಾಯಿ ಕಡೆ ಹೊರಗೆ ಬಾ, ಇಲ್ಲಿ ಹೊಯ್ಕೊಳತ್ತೀನಿ, ಕೆಲ್ಸಂಗಿಲ್ಲನ? ಏನು ಇದು ಈ ನಮೂನಿ ಶೃಂಗಾರ ಮಾಡ್ಕೊಂಡು ಎಲ್ಲಿ ಕರ್ಕೊಂಡು ಹೊಂಟಿ ಈಕಿನ? ಆ ದಿವ್ಸಕ್ ಬಂದಾಳಲ್ರಿ, ಅದಕ್ ಒಂದ್ ಸೀರೆ ಕೊಡ್ಸಿರಾತಂತಂದ್ ಬಾಜಾರ್ ಕರ್ಕೊಂಡ್ ಹೊಂಟಿದ್ದೆ. ಏನು ನೀನ್ ಅವನು ಬುದ್ಧಿ ಎಲ್ಲಿಟ್ಟಿ? ಗಂಡ ಸತ್ತಿ ಹೆಣ್ಮಗಳು ದಿನ 1 ವರ್ಷ ಆಗಿಲ್ಲ, ಈ ನಮೂನಿ ಶೃಂಗಾರ ಮಾಡಿ ಮಾರ್ಕೆಟ್ನಾಗ ಕರ್ಕೊಂಡ್ ಹೊಂಟಿ. ಮತ್ತೆ ಎಲ್ಲರ ಕೊಟ್ಟು ಹೊಸ ಬಿಗ್ತಾನ ಮಾಡ್ಬೇಕಂತ ಮಾಡಿ ಏನು? ಎಷ್ಟ್ ದಿನ ಅಂತ ಅಳ್ಕೋತಿರ್ಬೇಕ್ ಮಾಮ, ನಾನು ಒಂದಿಟ್ ನಕ್ಕೋತಿರ್ಬೇಕಂತ ಅಕ್ಕನ ಮನಿಗ್ ಬಂದೀನಿ. ಚಲೋ ಬಂದ್ ಸಿಕ್ ಕೇಳಕ್ಕೆ ಕೈಯಾಗ ನಕ್ಕೋತ ಆಡ್ಕೋತಿರ್ತಾಳತ್ತ. ನೋಡ್ದವ್ರು ಏನ್ ಅಂದಾರು? ಏ ಅಕ್ಕಿದ್ ಹೋಲ್ ಬಿಡು, ನಿಂದೇನ ಬೇರೆ ಬೇರೆ ಸುದ್ದಿ ಬರ್ಲಾತಾವಲ್ಲ. ಆ ಮಹೇಂದ್ರಿಗೆ ಈರಪ್ಪ ಕಾಕ ಏನೋ 2-3 ಸಾವಿರ ರೂಪಾಯಿ ಕೊಟ್ಟಿ ಐತಿ, ಅದಕ್ಕೆ ಕೊಟ್ಟಿ ಎಲ್ಲಿಯೂ ಕೊಟ್ಟಿ. ನಿನ್ನ ಬಲ್ಲಿ ಎಲ್ಲಿಯೂ ರೊಕ್ಕ ಏನ್ ತೆಗ್ದಿ ಆಟನೇ ಇದನ್ನ? ಅವ್ರೆ ಹಾಲ್ ಮರಿದ್ ರೊಕ್ಕ ನನ್ ಕಡೆನೆ ಇದ್ವಲ್ಲ. ಅವಂಗೇನೋ ಗೊಬ್ರಕ್ಕೇನೋ ರೊಕ್ಕ ಇರಾಕಿಲ್ಲ ಅಂತ, ಅದಕ್ ಒಂದ್ 2-3 ಸಾವಿರ ರೂಪಾಯಿ ಇದ್ರ ಕೊಡ್ವಾ ಅಂದ, ಅವನ ಕೊಟ್ಟೇನೆ. ಹಂಗ ಕೊಟ್ಟಿಲ್ರಿ, ನಾ ಏನ 5 ರೂಪಾಯಿ ಬಡ್ಡಿ ಹಂಗ್ ಕೊಟ್ಟೇನಿ. ನನಗ್ ಗೊತ್ತಿಲ್ಲಾರ್ದಂಗ ಬಡ್ಡಿ ಯಾವಾರ ಚಾಲು ಮಾಡಿಯಲ್ಲ ನೀನ್ ಅವ್ನು ಎಲ್ಲರೇ ಬಡ್ಡಿ ಆಡ್ತೀನಿ ಅಂತೇಳಿ ಮುಂದಾದೆ ಅಂದ್ರೆ ನೀನು ಗಡ್ಡಿ ಕಿತ್ತಂಗ ಹೊಡಿತೀನಿ. ನೀನು ಸುಮ್ ಹಾಲಿನ ರೊಕ್ಕ ಕೆಟ್ಟ ಜಮಾ ಹಾಕೋ ಟೊಟ್ಟು ಗೋಳೆ ಮಾಡಿ ಡಬ್ಬ್ಯಾಗ ಹಾಕೋದು, ಸುಮ್ ಇಡುದು. ಯಾರೇ ಬಂದ್ರ 2 ಸಾವಿರ ಕೊಟ್ನೆ 3 ಸಾವಿರ ಕೊಟ್ನೆ ಆಟ ಹಚ್ಚೆ ಮನೆ ಹಾಕೋತ. ಅಯ್ಯ, ಅವ ರೊಕ್ಕ ಕೆಲ್ಸಕ್ ಬಂದ್ರಿ ಇಲ್ಲಿಗ, ಅದ ಬಡ್ಡೆಗೆ ಒಂದ್ ಸೀರೆ ತಗೊಂತೇನಿ. ಏ ನೀನ್ ಅವ್ನು ಬಡ್ಡಿ ಆಗದ ಸೀರೆ ತಗೊಳೋದೇನೈತಿ? ಅದೇ ರೊಕ್ಕದಾಗ ಸೀರೆ ತಗೊಂಡ್ ಕೊಟ್ಟಿದ್ರೆ ಏನಕ್ಕಿತ್ತ? ನೀ ಎಲ್ರೆ ಬಡ್ಡಿ ಗಿಡ್ಡಿ ಆಡ್ತೀನಿ ಅಂದ್ರೆ ನೋಡಿ ನೀನು ಈಗೇನಕಿನ ಕರ್ಕೊಂಡು ಬಾಜಾರ್ದಾಗ ಹೋಗ್ಯ ಅನಕ 1 ಅರ್ಧ ತಾಸು ಕುಂದ್ರ ನಾ ಹೋಗಿ ಬರ್ತೀನಿ. ನಾ ಹೋಗಿ ಬಂದು ಇಲ್ಲಿ ಕೂತೀನಿ, ನೀವ್ ಹೋಗಕತ್ತಿ ಅತ್ತ. ಹಿಂಗಾರ ಯಾವ ನಮೂನಿ ಮಾಡ್ಯಾಳ ನೋಡು. ಅರಿಬಿ ಅಂಗಡಿಯಾಗ ಹೋಯ್ತು ನಿದ್ರಸೋರ್ಗತ್ಲೆ ಏನ ಕಬ್ರಿಗೇಡಿ. ಆಕಿನ ಕೂಡ ನೀ ಹೊಂಟಿ, ನೀನು ಆಕಿನಂಗೆ ಸಿಂಗಾರಾಗಿ ಹೋಗ. ಯಾಕ ನಾ ಇಬ್ರು ರೆಡಿ ಆಗಿ ಹೋಗಿ ಸೀರೆ ಅಂಗಡಿ ನಿಂದ್ರೋನೆ? ಯಾಕ ತಂಗಿ, ನಾ ಚಂದ ಕಾಣವಲ್ನೆ? ಅಲ್ಲಿ ಒಬ್ರು ಬರಾತಾರ ನೋಡ, ಅವ್ರಿಗೆ ಕೇಳ, ಅವ್ರೇ ಹೇಳ್ತಾರ ನೀ ಹೆಂಗ್ ಕಾಣಾತಿ ಅಂತ. ಹೌದು, ಇವ್ರ ಯಾಕೆ ನಮ್ಮನೆ ಕಡೆ ಬರಾಕತ್ತಾರ? ಅನಿಸುತ್ತಿದೆ ಯಾಕೋ ಇಂದು ಈಕಿ ನನಗ ಕೊಡ್ತಾಳೆಂದು. ಆಹಾ, ಸಂದ್ರವ್ವ. ಯಾಕ್ರಿ ಈ ಕಡೆ ಬಂದ್ರಿ? ಕೆಲಸ ಐತವ. ಬರ್ರಿ ಕುಂದ್ರ ಬರ್ರಿ. ಏ ನಾನು ಕೆಲಸ ಆಗೋ ತನಕ ನಾ ಯಾಕೆ ಕುಂದ್ರಕ್ ಬರ್ತದವ? ನೀ ಕೊಡ್ತೀವಿ, ನಾ ತಗೊಂಡು ಹೋಗ್ತೀನಿ, ಆಮೇಲೆ ಕುಂದಿರ್ತೀನಿ ಇಸ್ಕೊಳಕ್ ಬಂದಾಗ. ಏನ್ರಿ ಅದ ಕೊಡೋದು ತಗೊಳೋದು? ಉರುಳು ಬಂದದವ, ಉರುಳು ಬಂದದ. ಯಾಕ್ರಿ ಅಂತದೇನ್ ಊರ್ಲಿ ಬಂದೈತಿ? ಏನ್ ಮಾಡೋದವ, ನಮ್ಮ ಆಯಿ ನಮ್ಮ ಮುತ್ಯಾಗ ಹೊಲ ಒತ್ತಿ ಹಾಕ್ಯಾಳವ. 2 ಲಕ್ಷಕ್ಕೆ ಒಟ್ಟ ಮುತ್ತೆ ಬಿಡವಲ್ಲ. ಏನಾರು ಮಾಡಿ ಬಿಡಿಸ್ಕೋಬೇಕಾಗ್ಯದ, ಅದಕ್ಕೆ ಕೇಳಾಕ ಬಂದಿದ್ನವ. 2 ಲಕ್ಷ ಅಟೇ ಅವ, ಭಾಳ ಕೇಳ್ತಿದ್ದೆ. ಸುಮ್ಮನೆ ಸಣ್ಣ ಪ್ರಮಾಣದಾಗ ಇಲ್ಲಂತ ಸ್ವಲ್ಪ ಕೇಳೇನವ. 2 ಲಕ್ಷ. ಹೌದು, 2 ಲಕ್ಷ ತಗೊಂತಿ, ಕೊಡೋರ್ ಯಾವಾಗ ನೀವ? ಏ ಭಾಳ ದಿನ ಇಲ್ವಾ, ಹೊಲ ಬಿಡಿಸ್ಕೊಂತೀನಲ್ಲ, ಬಿಡಿಸ್ಕೊಂಡು ಕೂಡಲೇ ಅದನ್ನ ಮಾರಾಕ ಹಚ್ಚುತ್ತೀನಿ. ಮಾರಿಂದ ರೊಕ್ಕ ನಿನಗ ತಂದು ಬಡಿತೀನಿ. ನೋಡ್ರಿ, ನಾನಂತೂ ಯಾರಿಗೂ ಕೈಗಡ ಕೊಟ್ಟಿಲ್ಲ. ಬಡ್ಡಿ ಹುಟ್ಟು ಇಷ್ಟು ದೊಡ್ಡವನಾದ್ರು ನಾನು ಬಡ್ಡಿ ಹಂಗನ ತಗೊಂಡಿನಿ. ಪುಕ್ಷಟಿ ಅಂದು ತಗೊಂಡಿಲ್ವನ. ಒಳಗ ನಿಮ್ಮಂತವ್ರು ಒಬ್ಬೊಬ್ಬರು ಬಂದು ಟಿವಿ ತಗೊಂಡು ಹೋದ್ರು ನಾ ಸುಮ್ಮನೆ ಕುಂತೀನಿ. ಕಂಪ್ಲೇಂಟ್ ಮಾಡಿಲ್ವನ. ಅಕಸ್ಮಾತ್ ನಿನಗೂ ಕೊಡೋದು ಏನಾರು ಲೇಟ್ ಆಯ್ತಂದ್ರ ನೀನು ಬಿಡ್ಬೇಡವ. ಹಂಗೇನಾರು ತಡ ಆತಂದ್ರ ನನ್ನ ಮನಿ ಹೊಕ್ಕು, ನನ್ನ ಸಾಮಾನು ಎಲ್ಲೆಲ್ಲದ ತಗೊಂಡು ಹೋಗು. ನನಗೆ ಏನ ಇದ್ರು ತಿಂಗಳ ಬಡ್ಡಿ ಬರ್ಬೇಕಷ್ಟ. ಯಾವ ಸುಂದರವ, ನೀ ಚಿಂತೆ ಮಾಡ್ಬೇಡ. ಒಟ್ಟ ನಿನಗ ಬಡ್ಡಿ ಮುಟ್ಟಿದ್ರ ಆಯ್ತಿಲ್ಲ. ಬಡ್ಡಿ ಮುಟ್ಟಿದ್ರ ಆಯ್ತು. ನಾ ಹಿಂಗ ತಿಂಗಳ ಮುಡ್ಸವನ. ಈ ಅಕ್ಕ ಅವ್ನಿಗೆ ನೋಡಿದ್ರೆ ಡೌಟ್ ಬರಾಗತ್ತ, ಅಂತನಿಗೆ 2 ಲಕ್ಷ ಕೊಡ್ತೀಯಾ?
ಏ ಹುಚ್ಚಿ ಬಡ್ಡಿ ಯಾವಾರ ಅಂದ್ರ ಹಂಗ ಇರ್ತೈತಿ. ನಿನ್ಗೇನ್ ಗೊತ್ತೈತಿ? ನಾವು ಇಂಥವ್ರನ್ನ ಹುಡುಕೆ ಕೊಡ್ಬೇಕ ಅಂದ್ರ ಬಡ್ಡಿ ಬರ್ತೈತಿ. ಸಂದ್ರವ ಈಕಿ ಯಾವಾಕಿ? ಈಕಿರ ನಮ್ಮ ತಂಗಿರಿ, ಗಂಡ ಸತ್ತ 1 ವರ್ಷ ಆತ್ರಿ, ಇವತ್ತ ಬಂದಾಳ್ರಿ. ಹೌದಾ? ಅಕ್ಕಿ ಹತ್ರ ಯಾರಿದ್ರು ಕೇಳು, ನಿಂದ್ಗೇನ್ ಕೊಡ್ತೀನಲ್ಲ ಬಡ್ಡಿ, ಮಾರನೇ ದಿನನ ಅಕ್ಕಿಗೂ ಕೊಡ್ತೀನಿ. ಏನುವ ಅಸತ್ ಬ್ಯಾಸತ್ ಅಕ್ಕನ ಮನಿಗ್ ಬಂದ್ರ ಬಡ್ಡಿ ಕೊಡೋರ್ ಗಂಟ ಬಿದ್ರಲ್ಲ. ಏ ತಂಗಿ, ನೀ ರೆಡಿ ಆಗಿದ್ ನೋಡಿ, ನೀನೊಂದ್ ಸ್ವಲ್ಪ ರೊಕ್ಕದಾಕಿರ್ಬೇಕಂತಂದ ನಿನಗೂ 2 ಕೇಳ್ಯಾನವ. ನೋಡ್ಪ, ಅವು ಹಾಲಿನ ರೊಕ್ಕ ನನ್ ಗಂಡನ್ ತುಡುಗ್ಲೆ ಕೊಡಕ್ ನಾಳೆಗೆ ಎಮ್ಮಿ ಗೊಬ್ಬಿಗೆ ಬರೋದ್ರಾಗ ರೊಕ್ಕ ತಂದ್ ಕೊಡ್ಬೇಕು ನೋಡಿ. ಎಮ್ಮಿ ಗೊಬ್ಬದ್ರಾಗ ಯಾಕೆವ, ಎಮ್ಮಿ ಹಡಿದ್ರಾಗ ನಾ ತಂದು ಕೊಡ್ತೀನಿ, ನೀ ಯಾಕೆ ಚಿಂತೆ ಮಾಡ್ತಿ? ಬಾ ಹಂಗಾರ ಒಳಗ ಕೊಡ್ತೇನಿ. ಅವ್ರು ಕೊಡ್ತೀನಿ ಅಂತ ನಾ ಎಣಿಸಿ ತಗೊಳವದೀನಿ, ನೀವ್ ಯಾಕೆ ಬರ್ತೀರಿ? ಕೂಡ್ರಿ ಅಲ್ಲೇ. ಅಂದ್ರ ರೊಕ್ಕ ಎಣಸಿರ್ತೀವಲ್ಲ, ಗಾಳಿಗೆ ಹಾರಬಾರ್ದಂತ ಹಾಕಕತ್ತೀನಿ. ಅವ ರೊಕ್ಕ ಎಣಸಾಗ ಹಾರಿ ಹೋಗ್ಬಾರ್ದವ, ಅದಕ್ಕ ಬಾಗ್ಲ ಹಾಕಿನಿ. ಈಗ 1 ನೋಟ್ ಅಂತಂದ್ರ ಬಡ್ಡಿ ಕೊಡದು ಬಿಡ್ತದ? ಅಲ್ಲೇ ನಿಂದ್ರ ಹೋಗಿ ತಗೊಂಡ್ ಬರ್ತೇನೆ. ನೋಡ ಇನ್ನೊಮ್ಮೆ ಎಣಸ್ಕೋ ಹೋಗಿ. ಆತಯ್ಯವ, ನಿನ್ನ ಮೇಲೆ ವಿಶ್ವಾಸ ಐತ್ವಿ, ವಿಶ್ವಾಸ ಐತಂತ ನಾ ಇಸ್ಕೊಂಡಿನಿ. ನಾ ಕೊಟ್ಟಿದ್ದ ಯಾವ್ದೇ ಕಾರಣಕ್ಕೂ ನನ್ ಗಂಡ ಗೊತ್ತಾಗ್ಬಾರ್ದ. ನೀ ಚಿಂತೆ ಮಾಡ್ಬೇಡವ, ಗಂಡ ಇರ್ಲಾರ್ದಾಗನೆ ಬಂದ್ ನಿನ್ ಬಡ್ಡಿ ಕೊಟ್ಟು ಹೋಗ್ತೀನಿ. ಆತಾಯವ? ಅಷ್ಟ್ ಮಾಡ್. ಬರ್ತೀನಿ. ಯಾವ ನೀನು ಇವತ್ತ ಬಂದಿನ ಅಂತಿದಿ, ಇನ್ನೊಂದ್ 4 ದಿನ ಇರು, ನಿನ್ನ ಹತ್ರ ಕೆಲಸ ಐತೆ, ಬಂದ್ ಹೋಗ್ತೀನಿ. ಆಕಿ ಗಂಡ ಬರುದ್ರಾಗ ಕಡ್ಯಾಕಾದ, ಅಕಸ್ಮಾತ್ ನಾ ಒಳಗಿದ್ದಾಗ ಆಕಿ ಗಂಡ ಬಂದಿದ್ನಂದ್ರ ಪರಿಸ್ಥಿತಿನ ಹದಗೆಡ್ತಿತ್ತು. ನಾ 1000 ಕೇಳು ಮನುಷ್ಯ, 1 ಲಕ್ಷ ಕೇಳಿದೆ, ಅದಕ್ಕೂ ಕೊಟ್ಲಲ್ಲ ಹೆಣ್ಮಗಳು. ನನ್ನ ಮ್ಯಾಲೆ ವಿಶ್ವಾಸ ಐತೆ ಆ ಹೆಣ್ಮಗಳಿಗೆ, ಅದಕ್ಕ ಕೊಟ್ಟಾಳ. ಒಟ್ಟ ಏನಾರ ಆಗ್ಲಿ, ನಾನು ಕೆಲಸ ಆಯ್ತಲ್ಲ, ಅದ ಸಂತೋಷ. ಈ ಮಗ ಯಾಕೆ ಕಡ್ದು ಬಂದ? ನಮ್ಮ ಮನೆಗೆ ಯಾಕೆ ಹೋಗಿದ್ದೇವ ಎಂದೂ ಬರ್ಲಾರ್ದವ? ಅದ್ರಾಗ ಕೈಯಾಗ ಬೇರೆ ಏನೋ ಹಿಡ್ಕೊಂಡು ಹೊಂಟಾನ. ಏನು ಹಿಡ್ಕೊಂಡಾನಿವ? ಏನು ಇಟ್ಕೊಳಕ್ ಹೋಗಿದ್ದ? ಈಕಿ ಏನಂತ ಕೊಟ್ಟು ಇವನು ಈಕಿ ಮನ್ಯಾಗ ಏನೇನ್ರ ಕಾರ್ಬಾರ ಮಾಡ್ಕೋತ ಕುಂದ್ರಲತ್ತ. ಮೊದಲೇ ಆ ಮಗನಿಗೆ ನನಗೆ ಆಗಿ ಬರಲ್ಲ ಅಂತದ್ರಾಗ ಈ ಮಗ ಯಾಕೆ ಬಂದ? ಏನೋ ಬೇರೆ ನಡ್ದಂಗೆ ಕಾಣ್ತೈತಿದ. ಏ ಏನ್ ಮಾಡಕತ್ತೆ ಒಳಗ? ಏ ಬೈ, ಎಲ್ಲಿದ ನಿಮ್ಮ ಅಕ್ಕ? ನೀ ಯಾಕೆ ಹೊರಗೆ ಕೂತಿ ಹೆಂಗ? ಅಕ್ಕಾರ್ಯ ಒಳಗದಾಳ್ರಿ. ಹೋಗಿ ಕರ್ಕೊಂಬ ಹೋಗ. ಅವನಿಗೆ ಕಿರಿಕಿರಿ ಊರಾಗ ಭಾಳ ಆಗ್ಯದ. ಊರಾನ ಮನಿ ಕೀಲಿ ಹಾಕಿ ಅಡವಾನ ಮನ್ಯಾಗ ತಂದಿಟ್ಟ ಇಲ್ಲಿನೂ ಹಂಗ ನಡೆಸ್ಯಾಳ ಆಕಿ. ಆ ಮಗನ ಎಂತ ಚೇಂಜ್, ಎಂದೂ ಹನಿಕೆ ಹಾಕ್ಲಾರ್ದವ ಮಗ ಇವತ್ತು ನಮ್ಮ ಮನಿ ಕಡೆ ಬಂದಾನ, ಅದು ನಾ ಇರ್ಲಾರ್ದಾಗ. ಎದಕ್ಕೆ ಬಂದಿ ಮಗ? ಮಾಮ ಬೇರೆ ಬಂದ, 2 ಲಕ್ಷ ಕೊಟ್ಟಿದ್ ಗೊತ್ತಾಯ್ತಂತ ಏನ್ ಮಾಡ್ತಿ? ಅವಂಗೇನ್ ಗೊತ್ತಾಗತ್ತೆ ಬಿಡ ನೀನ. ಬಾ ಏನ್ ಹೇಳಿದ್ನಿ? ಕಾರ್ಬಾರ್ ಮಾಡ್ಬಿಡಕ್ಕೆ ಹೇಳಿದ್ನಿ. ಅವ ಯಾಕೆ ಬಂದಿದ್ ನಮ್ಮ ಮನೆಗೆ? ಆ ಬರೋದು ಅಟ್ಟೆ ಅಲ್ದ ಮತ್ತೆ ಕೈಯಾಗ ಏನೋ ಹಿಡ್ಕೊಂಡು ಹೋದವ, ಇಡ್ಲಿದಿಂದ ಏನ್ ತೊಗೊಂಡು ಹೋದವ. ಮೊದಲ ಅವಾಗ ನನಗೆ ಆಗಿ ಬರಲ್ಲ, ಹೆಂಗದತ್ ನಿನಗೆ ಗೊತ್ತೈತಿ? ಪಾಪ ಹೊಟ್ಟಸ್ತ ತಂದ, ಹಿಂಗಾಗಿ ಮನಿ ಬಂದಿದ್ದ, 2 ರೊಟ್ಟಿ ಕೊಟ್ಟು ಕಶಾನೆ. ಹೌದಿಲ್ ತಂಗಿ? 2 ರೊಟ್ಟಿ ಕೊಟ್ಟು ಕಶಾನಿಲ್ಲ? ಪಲ್ಯಕ್ಕೆ ಯಾವ್ದ ಮಾವ ನಂಗ ಇಲ್ಲಂದ್ವಿ ನಾವು. ಹಾ ನಿನಗ ರೊಟ್ಟಿ ಕೇಳಿ ಈಗೀಗ ಪಲ್ಯ ಕೇಳ್ದಲ್ಲ, ಪೀತ್ರ ಪಿಲಿ ಮಗ. ಬರ್ರಿ ಇನ್ನೊಂದು 10 ನಿಮಿಷ ನಿಂದ್ರಿಸ್ಬೇಕಾಗಿತ್ತ. ಬಂದ ಖಾರ ಎಣ್ಣೆ ಹೆಚ್ಚಿ ಕೊಡ್ತಿದ್ನಿ ಮಗನಿಗೆ, ಬಗ್ ಹುರ್ಕೋತ ಹೊಕ್ಕಿದ್ದ. ಏನ್ ಕೊಟ್ಟಿ ಇನ್ನೊಂದ್ಸಲ ಮನಿ ಸೆನೆಗ್ ತಗೋಬೇಡ ಅವ್ನ ಏನ್ರ ಮನಿ ಸೆನೆಗ್ ತೊಗೊಂಡಿ ನಿನ್ನ ಹೊರಗೆ ಹಾಕ್ಬೇಕಾದ ನೋಡು. ಹೋಗೋದ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂದಿದ್ಲ, ಹೋಗಿ ಸೀರೆ ಕೊಡಿಸ್ಕೊಂಡ್ ಬಾ ಹೋಗಕ್ಕಿಗೆ. ಆಯ್ತಾಳ, ಆಕಿ ಒಂದ್ ಸೀರೆ ಜಂಪರ ಕೊಡ್ಸ್ಕೊಂಡ್ ಬರ್ತಾನಿ. ನೀ ಹಂಗ ಹೋಗಿ ಎಮ್ಗುಳಿಗೆ ನೀರ್ ಕುಡಿಸಿ ಮೇವ್ ಅದು ಹಾಕ. ಬರಾಗ 2 ಅಂಡರ್ವೇರ್ ತೊಂಬರ ಚಡ್ಡ ಹರ್ದಾವ ನಾನು. ಬಾಳ್ ಶಾನೆ ನೋಡ್ನಿ, ಮಾವಾಗ ಎಷ್ಟ್ ಕಂಟ್ರೋಲ್ದಾಗ ಇಟ್ಟಿಲ್ಲ. ಅವ್ನಿಗೆ ಚೊಡ್ಡಿ ಹರಿದ್ರೆ ನೀರ್ ತಂದ್ ಕೊಡ್ತಿಲ್ಲ. ಮತ್ತ ಅದಕ್ಕ ನೀನು ನಿಮ್ ಗಂಡನ ಹಂಗ ಕಂಟ್ರೋಲ್ನಾಗ ಇಡ್ಬೇಕಾಗಿತ್ತ. ಹಂಗ ಕಂಟ್ರೋಲ್ನಾಗ ಇಡಾಕ್ ಹೋಗಿ ಮಣ್ಣಾಗ ಇಟ್ನಿ ಅವನಿಗೆ. ನನ್ ಕಿಟಕಿಗೆ ಸತ್ತ ಬಾವ. ಗಂಡದವ್ರಿಗೆ ಹಂಗ ಕಿರಿಕಿರಿ ಮಾಡ್ಬಾರ್ದವ, ಸುಮ್ ಯಾವಾಗರ ಒಮ್ಮೆ ಒಳಪಟ್ ಮಾಡ್ಬೇಕು ಅವ್ರಿಗೆ, ಅಂದ್ರ ಸುದ್ದಿರ್ತಾರ ಅವ್ರು. ಈ ಮಾತು ಅವಾಗ ಹೇಳಿದ್ರ ನಾ ಯಾಕೆ ಅವನ್ನ ಕಳ್ಕೊಂಡ್ ಕುಂದಿರ್ತಿದ್ವಿ.